ಹೌದು ಗುರು, ಕೊನೆಗೂ ವಿರಾಟ್ ಕೊಹ್ಲಿ ಅವರನ್ನ ಭೇಟಿ ಮಾಡೇ ಬಿಟ್ಟೆ. ಅದು ನ್ಯೂಜಿಲೆಂಡ್ ದೇಶದಲ್ಲಿ. ಹೇಗೆ ಗೊತ್ತಾ? ಇಲ್ಲಿದೆ ಟ್ವಿಸ್ಟು. ವಿರಾಟ್ ಕೊಹ್ಲಿ ಅವರ ಪಂಚ ಪ್ರಾಣ ಜಗತ್ತಿನ ಅತ್ಯಂತ ಸುಂದರ ನಗರ ಅಂತ ಅವರು ಕರೆದಂತಹ ಕ್ವೀನ್ಸ್ ಟೌನ್ಗೆ ಇವತ್ತು ನಾವು ಗ್ಲೋಬಲ್ ಕನ್ನಡಿಗರು ಭೇಟಿ ನೀಡಲಿದ್ದೀವಿ. ಅದರರ್ಥ ಕೊಹ್ಲಿ ಅವರನ್ನೇ ಭೇಟಿ ಮಾಡಿದಷ್ಟೇ ಖುಷಿಯಾಗಲಿದೆ ಇವತ್ತು ನಮಗೆ. ಇವತ್ತು ನಾನು ಕೊಹ್ಲಿ ಅವರನ್ನ ಲೈವ್ ಆಗಿ ಭೇಟಿ ಮಾಡ್ತಾ ಇಲ್ಲ, ಆದ್ರೆ ಈ ಜಾಗಕ್ಕೆ ಬಂದ್ರೆ ನಿಮಗೆ ಖಂಡಿತವಾಗಿಯೂ ಕೊಹ್ಲಿ ಅವರನ್ನ ಭೇಟಿ ಆದಷ್ಟೇ ಕಿಕ್ ಸಿಗುತ್ತೆ. ಯಾಕೆಂದ್ರೆ ನಾವಿವತ್ತು ನಿಂತಿರೋದು ಬರೀ ಒಂದು ನಗರ ಅಲ್ಲ, ಇಡೀ ಜಗತ್ತನ್ನೇ ಆಳೋ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರ ಆತ್ಮಕ್ಕೆ ಅತ್ಯಂತ ಹತ್ತಿರವಾದ, ಅವರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ಅವರದೇ ಆದ ಒಂದು ಪರ್ಸನಲ್ ಕಿಂಗ್ಡಮ್ ನಲ್ಲಿ, ಅದೇ ನ್ಯೂಜಿಲೆಂಡ್ ನ ಸಾಹಸ ರಾಜಧಾನಿ ಕ್ವೀನ್ಸ್ ಟೌನ್. हम लोग रिसेंटली न्यूजीलैंड गए थे और वहाँ पे वी वेंट टू क्वींस टाउन. ನೀವು ಇಲ್ಲಿನ ಗಾಳಿಯನ್ನ ಉಸಿರಾಡಿದ್ರೆ ಕೊಹ್ಲಿ ಅವರನ್ನ ಹತ್ತಿರದಿಂದ ಅರ್ಥ ಮಾಡ್ಕೊಂಡಂಗೆ ಇರುತ್ತೆ. ಕೋಟ್ಯಾಂತರ ಜನರ ಕಣ್ಣು ಸದಾ ಕ್ಯಾಮ್ರಾಗಳ ಕಿರಿಕಿರಿ ಇರುವಂತಹ ಕೊಹ್ಲಿ ಅವರಿಗೆ ಯಾವುದೇ ಸೆಲೆಬ್ರಿಟಿ ಹಣೆಪಟ್ಟ ಇಲ್ಲದೆ ಅನುಷ್ಕಾ ಅವರ ಕೈ ಹಿಡ್ಕೊಂಡು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಮುಕ್ತವಾಗಿ ಓಡಾಡುವಂತಹ ವೈಯಕ್ತಿಕ ಸ್ವಾತಂತ್ರ್ಯ ಕೊಟ್ಟಿದ್ದು ಇದೇ ಮಣ್ಣು. ಇಲ್ಲಿನ ವಿಶಾಲವಾದ ಲೇಕ್, ವಾಕಾಟಿಪ್ಪು ಮತ್ತೆ ಭವ್ಯವಾದ ರಿಮಾರ್ಕಬಲ್ ಪರ್ವತಗಳ ಪ್ರಶಾಂತತೆಗೆ ಫಿದಾ ಆಗಿರುವಂತಹ ಕೊಹ್ಲಿ ಅವರೇ ಹೇಳಿದರೆ, ಇದು ನಾನು ನೋಡಿದಂತಹ ಜಗತ್ತಿನ ಅತ್ಯಂತ ಸುಂದರ ನಗರ ಅಂತ. उससे ज़्यादा सुंदर जगह हमने अभी तक नहीं देखी है, तो वी बोथ ಲವ್ ನ್ಯೂಜಿಲೆಂಡ್. ಕಿಂಗ್ ಕೊಹ್ಲಿ ಅವರು ಪ್ರೀತಿಸೋ ಈ ಜಾಗ ನಮ್ಮ ಗ್ಲೋಬಲ್ ಕನ್ನಡಿಗ ಸ್ಕ್ವಾಡ್ಗೂ ಕೂಡ ಇಷ್ಟ ಆಗುತ್ತಾ? ಖಂಡಿತ 100% ಈ ವಿಡಿಯೋ ನಿಮಗೆ ಸೂಪರ್ ಇಷ್ಟ ಆಗುತ್ತೆ. ಯಾಕಂದ್ರೆ ನಮಗೆ ಪ್ರಕೃತಿಯ ಶಾಂತತೆನೂ ಇಷ್ಟ, ಅದರ ಜೊತೆಗೆ ಹೊಸ ಸಾಹಸಗಳು ಇಷ್ಟ. ಕೊಹ್ಲಿ ಅವರು ಇಲ್ಲಿನ ಸೌಂದರ್ಯವನ್ನ ಆಸ್ವಾದನೆ ಮಾಡಿದರೆ, ನಾವು ಈ ಸಾಹಸಮಯ ರಾಜಧಾನಿಯ ಕ್ರೇಜಿ ಅಡ್ವೆಂಚರ್ಸ್ ನ ಕೂಡ ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಲಿದ್ದೀವಿ. ಸ್ವಾಗತ. ವಿಡಿಯೋನ ಹೈಪ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ವೆಲ್ಕಮ್. ನಾವಿವತ್ತು ಈ ನಗರವನ್ನ ಕ್ವೀನ್ಸ್ ಟೌನ್ ಅಂತ ಕರಿತೀವಿ, ಆದರೆ ಬೇರೆ ಬೇರೆ ಸಮಯದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರುಗಳಿತ್ತು. ಇಲ್ಲಿನ ಮೂಲ ನಿವಾಸಿಗಳಾದ ಮಾವೋರಿ ಜನಗಳು ಇದನ್ನ ತಾಹೂನಾ ಅಂತ ಕರಿತಾ ಇದ್ರು. ತಾಹೂನಾ ಅಂದರೆ ಶಾಲೋ ಬೇ ಅಥವಾ ಬಹಳ ಆಳವಿಲ್ಲದ ಮರಳು ದಂಡೆ ಅನ್ನೋ ರೀತಿಯಲ್ಲಿ ಅವರು ಇದನ್ನ ಕರಿತಾ ಇದ್ರು. 1860ನೇ ಇಸ್ವಿಯಲ್ಲಿ ಬ್ರಿಟಿಷರ್ಸು ಇಲ್ಲಿ ಬಂದು ಫಸ್ಟು ಕ್ಯಾಂಪಿಂಗ್ ಮಾಡಿದಾಗ ಈ ಒಂದು ಊರನ್ನು ದ ಕ್ಯಾಂಪ್ ಅಥವಾ ಸ್ಟೇಷನ್ ಅಂತ ಕರಿತಾ ಇದ್ರು. ಅದಾದ ಮೇಲೆ ಸ್ವಲ್ಪ ಟೆಂಟ್ಗಳು ಜಾಸ್ತಿ ಆದಾಗ ಈ ಊರನ್ನ ಕ್ಯಾನ್ವಾಸ್ ಟೌನ್ ಅಂತ ಕೂಡ ಕರಿತಾ ಇದ್ರು. ಒಂದು ಪ್ರಶ್ನೆ ಹುಟ್ಟುತ್ತೆ, ಭೌಗೋಳಿಕವಾಗಿ ಈ ಒಂದು ನಗರ ಹೇಗೆ ರೂಪುಗೊಂಡಿತು ಅಂತ. ಇದಕ್ಕೆ ಕಾರಣ ನೀವು ನೋಡ್ತಾ ಇರುವಂತಹ ಅದ್ಭುತವಾದ ಲೇಕ್ ವಾಕಾಟಿಪ್ಪು. ನೀವು ಸುತ್ತಲೂ ಚೂಪಾದ ಪರ್ವತ ಶ್ರೇಣಿಯನ್ನ ನೋಡ್ತಾ ಇದ್ದೀರಾ. ಅದು ಇವತ್ತಿಂದಲ್ಲ, 15,000 ವರ್ಷಗಳ ಹಿಂದೆ ಐಸೇಜ್ ಇದ್ದಾಗ ದೈತ್ಯ ಗ್ಲೇಷಿಯರ್ಸ್ ಅಥವಾ ಹಿಮ ನದಿಗಳು ಇಲ್ಲಿನ ಭೂಮಿಯನ್ನ ಕೊರೆದು ಕಣಿವೆಯನ್ನ ಸೃಷ್ಟಿ ಮಾಡಿದಂತಹ ಇತಿಹಾಸ. 700 ವರ್ಷಗಳ ಹಿಂದೆ ಇಲ್ಲಿನ ಲೋಕಲ್ ಮಾವೋರಿ ಜನಗಳು ಈ ಒಂದು ಊರಿಗೆ ಪೌನಾಮು ಅಂದರೆ ಒಂದು ಹಸಿರು ಕಲ್ಲು, ಅದನ್ನು ಮೈನಿಂಗ್ ಮಾಡೋದಕ್ಕೆ ಹಾಗೆ ಬೇಟೆ ಆಡೋದಕ್ಕೆ ಮಾತ್ರ ಬರ್ತಾ ಇದ್ರು. ಕ್ವೀನ್ಸ್ ಟೌನ್ ಸ್ಕೈಲೈನ್ ಗಂಡೋಲಾ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ. ಫುಲ್ ಇಡೀ ಕ್ವೀನ್ಸ್ ಟೌನ್ ನ ಮೇಲ್ಗಡೆಯಿಂದ ನೋಡ್ಬೋದು. ಬಟ್ ಇವತ್ತು ಮೋಡ ಕವಿದ ವಾತಾವರಣ, ಮಳೆ ಬರ್ತಾ ಇದೆ, ಅದರಿಂದ ಫುಲ್ ವ್ಯೂ ಸಿಗದೆ ಇರ್ಬೋದು. ಆದ್ರೂ ಟಿಕೆಟ್ಸ್ ತಗೊಂಡ್ಬಿಟ್ಟಿದೀವಿ, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಟ್ರೈ ಮಾಡ್ತಾ ಇದೀವಿ. ದೇವಲೋಕದರೆಗಿಳಿದು ನಿಂತ ಇದು ಸೊಗಸು, ಕನಸು, ನನಸು, ಇದು ಸತ್ಯ ಲೋಕದ ಬೆಳಕು. ಏನು ಹಿತಮಿತ ಬೆಡಗು, ಪ್ರಕೃತಿಯ ರಮ್ಯ ಚೆಲುವು, ಕಣ್ಮನ ಹೃದಯದ ತುಂಬುವ ಒನಪು ವಯ್ಯಾರ. ಎಲ್ಲಿ ನೋಡಿದರಲ್ಲಿ ಪ್ರಕೃತಿ ಮೈದುಂಬಿ ನಿಂತು, ಉಬ್ಬು ತಗ್ಗಿನ ಮಧ್ಯೆ ಗಿಡಮರ ಸಂಧಿಯ ಒಳಗೆ, ನೀರಿನಲೆಗಳ ಮೇಲೆ ಗುಡ್ಡ ಮೋಡ ಕಣಿವೆಯ ನಡುವೆ, ನೀಲ ಹಸುರನು ಹಬ್ಬಿ ಮಂದ ಮಾರುತ ತೀಡಿ, ಕುಣಿದು ಹಾಡುವ ಮೋಡಿ ಮನ ತಟ್ಟುತ್ತಿದೆ ನೋಡಿ. ನಾನಿದ್ದೀನಿ ನ್ಯೂಜಿಲೆಂಡ್ ದೇಶದ ಐತಿಹಾಸಿಕ ಹಾಗೆ ಮೊಟ್ಟ ಮೊದಲ ಎಸ್ಟಾಬ್ಲಿಷ್ ಆದಂತಹ ನಗರವಾದ ಕ್ವೀನ್ಸ್ ಟೌನ್ನಲ್ಲಿ. ಸದ್ಯಕ್ಕೆ ನಾನು ನಿಂತಿರುವಂತಹ ಆರೋ ಟೌನ್ ಒಂದು ಐತಿಹಾಸಿಕ ಮೈನಿಂಗ್ ನಗರ. ಇಲ್ಲಿ ಚಿನ್ನದ ಮೈನಿಂಗ್ ಮಾಡಲಾಗ್ತಾ ಇತ್ತು. ಅದಕ್ಕೋಸ್ಕರನೇ ಇಲ್ಲಿ ಕ್ವೀನ್ಸ್ ಟೌನ್ ಶುರುವಾಗಿದ್ದು. ಎಲ್ಲಿ ಕಾಸಿರುತ್ತೋ ಅಲ್ಲಿ ಜನ ಇರ್ತಾರೆ, ಎಲ್ಲಿ ಜನ ಇರುತ್ತೋ ಅಲ್ಲಿ ಸಿವಿಲೈಸೇಷನ್ ಅಥವಾ ಎಲ್ಲ ಮನುಷ್ಯರು ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಒಂದು ಕಮರ್ಷಿಯಲ್ ಹಬ್ ಆಗಿಬಿಡುತ್ತೆ. ನೋಡಿ ಆರೋ ಟೌನ್ ಹೇಗಿದೆ, ಇವತ್ತಿಗೂ ಕೂಡ ಆ ಒಂದು ಹಳೆಯ ಮೆರುಗನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಆರ್ಕಿಟೆಕ್ಚರ್ ಕೂಡ ಅದೇ ರೀತಿಯಲ್ಲಿ ಇರೋದು ವಿಶೇಷ. ಈ ಒಂದು ನಗರ ಹಾಗೆ ಈ ಒಂದು ಆರೋ ಟೌನ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಕೊಡ್ತೀನಿ, ಬನ್ನಿ.
ಈ ಒಂದು ನಗರವನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1856ನೇ ಇಸ್ವಿಯಲ್ಲಿ. ಆದರೆ ಈ ಊರಿನಲ್ಲಿ 12ನೇ ಶತಮಾನದ ಅರ್ಧ ಭಾಗದ ನಂತರ, ಅಂದರೆ 1250 ನಂತರನೇ ಜನಗಳು ಇದ್ದರು. ಯಾರು? ಮಾವೋರಿ ಜನಗಳು. ಈ ಊರನ್ನು ಒತಾವ್ ತಾಹಿ ಅಂತ ಕರೀತಾ ಇದ್ರು. ಯಾಕೆಂದರೆ ಇವರ ಲೀಡರ್ ಹೆಸರು ತಾವು ತಾಹಿ ಅಂತ, ಅವರ ಮೇಲೆ ಇಟ್ಟಂತಹ ಹೆಸರಿದು. ಅದಾದ ಮೇಲೆ ಬ್ರಿಟಿಷ್ ಬಂದ ನಂತರ ಇದನ್ನು ಕ್ವೀನ್ಸ್ ಟೌನ್ ಅಂತ ಚೇಂಜ್ ಮಾಡಿದ್ರು. ಇಷ್ಟು ದಿವಸಗಳ ಕಾಲ ಹಂಗೆ ಓಡಾಡ್ತಾ ಇದ್ದೆ ನಾನು. ಇವಾಗ ಟೋಪಿ, ಗ್ಲೌಸ್ ಎಲ್ಲ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನಾವು ಸೌತ್ ಪೋಲ್ ಕಡೆಗೆ ಅಥವಾ ಅಂಟಾರ್ಟಿಕಾ ಕಡೆಗೆ ಹತ್ತಿರ ಆಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂಜಿಲೆಂಡ್ ದೇಶ 2 ಭಾಗಗಳಾಗಿ ಅಥವಾ 2 ದ್ವೀಪಗಳಾಗಿ ಮುಖ್ಯವಾಗಿ ವಿಂಗಡಣೆಗೊಂಡಿರೋದು. ಒಂದು ನಾರ್ತ್ ಐಲ್ಯಾಂಡ್, ಒಂದು ಸೌತ್ ಐಲ್ಯಾಂಡ್. ಇಷ್ಟು ದಿವಸ ನಾವು ನಾರ್ತ್ ಐಲ್ಯಾಂಡಲ್ಲಿದ್ವಿ. ನಾರ್ತ್ ಐಲ್ಯಾಂಡ್ ಯಾವ ಥರ ಅಂದರೆ ಸ್ವಲ್ಪ ಬೆಚ್ಚಗಿರುತ್ತೆ. ಸದರ್ನ್ ಐಲ್ಯಾಂಡು ಅಂಟಾರ್ಟಿಕಾ ಕಡೆ ಹತ್ತಿರ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಇನ್ನು ಕೆಲವೇ ದಿವಸಗಳಲ್ಲಿ ಇಡೀ ಕ್ವೀನ್ಸ್ ಟೌನು ಬಿಳಿ ಬಣ್ಣಕ್ಕೆ ತಿರುಗುತ್ತೆ, ಯಾಕಂದರೆ ಇಲ್ಲಿ ಹಿಮಪಾತ ಆಗುತ್ತೆ. ಹಾಗೆ ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಯಿಂಗ್ ಪ್ಲೇಸಸ್ ಆಫ್ ದ ವರ್ಲ್ಡ್. ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ಸ್ಕೀಯಿಂಗ್ ಮಾಡೋದಕ್ಕೆ ಜನರು ಇಲ್ಲಿಗೆ ಮುಗಿಬಿದ್ದು ಬರ್ತಾರೆ. ಹಲೋ 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 ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ, ಹೇಗಿದ್ದೀರಾ? ನಾನು ಭಾಳ ಸಖತ್ ಖುಷಿಯಾಗಿದ್ದೀನಿ. ಯಾಕೆಂದರೆ ಇಡೀ ನ್ಯೂಜಿಲೆಂಡ್ನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ದೂರದ ದೇಶಗಳನ್ನು, ದೂರದ ಕಲ್ಚರ್ಗಳನ್ನು, ಎಷ್ಟೇ ಕಾಸು ಖರ್ಚಾದರೂ, ಎಷ್ಟೇ ಸಮಸ್ಯೆಗಳಾದರೂ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಸೊ ಮಿಸ್ ಮಾಡಿಬಿಡಿ. ನಾನು ಯೂಸ್ ಮಾಡ್ತಿರೋಂಥ ಫೋನ್ ಬೂತು ಆಗಿನ ಸಮಯದ ಫೋನ್ ಬೂತು. ಫೋನು ಹೊಸದು, ಆದರೆ ಫೋನ್ ಬೂತ್ ಇದೆಯಲ್ಲ ಅದು ಬಹಳ ಹಳೇದು. ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಆಚೆ ಕಡೆಯಿಂದ. ಸಾವಿರದ 862ನೇ ಇಸ್ವಿ ಆಗಸ್ಟು ಈ ಊರಿನ ನಸೀಬು ಬದಲಾದಂತಹ ದಿವಸ. ಇಲ್ಲಿ ಹರಿತಾ ಇರುವಂತಹ ನೀರು ಮುಂದೆ ನದಿಯಾಗುತ್ತೆ. ಈ ನದಿ ಈ ಇಡೀ ಊರಿನ ದಿಶೆನೇ ಬದಲಾಯಿಸುತ್ತೆ. ಯಾಕೆಂದರೆ ಇದೇ ಒಂದು ನದಿಯಲ್ಲಿ 1862ನೇ ಇಸ್ವಿಯಲ್ಲಿ ಚಿನ್ನವನ್ನು ಕಂಡು ಹಿಡಿತಾರೆ. ಸಿಕ್ಬಿಡುತ್ತೆ ಅವ್ರಿಗೆ. ಇದು ಸಿಕ್ತು ಅಂತ ಗೊತ್ತಾದ ತಕ್ಷಣ ವಿಶ್ವದ ಮೂಲೆ ಮೂಲೆಯಿಂದ ಫಾರ್ಚೂನ್ ಸೀಕರ್ಸು ಓಡಿ ಬಂದು ಚಿನ್ನವನ್ನು ಹುಡುಕೋದ್ರಲ್ಲಿ ನಿರತರಾಗ್ತಾರೆ. ಅದನ್ನೇ ಗೋಲ್ಡ್ ರಶ್ ಅಂತ ನಾವು ಕರೆಯೋದು. ಈಗಲೂ ಕೂಡ ಈ ನೀರಿನಲ್ಲಿ, ನದಿಯಲ್ಲಿ ನಿಮಗೆ ಚಿನ್ನ ಸಿಗುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ಜನ ಚೈನೀಸ್ ವರ್ಕಿಂಗ್ ಪಾಪ್ಯುಲೇಷನ್ನು ಇಲ್ಲಿ ಚಿನ್ನದ ಗಣಿಯ ಕೆಲಸಕ್ಕೆ ಬರ್ತಾರೆ. ಅದಾದ ನಂತರ 1950ನೇ ಇಸ್ವಿಯಲ್ಲಿ ಚಿನ್ನ ಖಾಲಿಯಾಗುತ್ತೆ. ಆಗ ಕಮರ್ಷಿಯಲ್ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಟೂರಿಸಮ್ ಕಡೆ, ಫಾರ್ಮಿಂಗ್ ಕಡೆ ಈ ಒಂದು ಟೌನು ಮುಂದುವರಿಯುತ್ತೆ. ಪ್ಯಾಟಗೋನಿಯಾ ಇದು ಈ ಜಾಗದ ಅತ್ಯಂತ ಫೇಮಸ್ ಚಾಕ್ಲೇಟ್ ಹಾಗೆ ಐಸ್ ಕ್ರೀಮ್ ಅಂಗಡಿ. ಜನಗಳು ಇಲ್ಲಿ ಹಾಟ್ ಚಾಕ್ಲೇಟು ಮತ್ತು ಐಸ್ ಕ್ರೀಮ್ಸ್ನ ಸವಿಯೋದಕ್ಕೆ ಬರ್ತಾರೆ. ತುಂಬಾ ಫೇಮಸ್ ಈ ಜಾಗ. ಸೋ ಮೆನಿ ಚಾಕ್ಲೇಟ್ಸ್ ನೋಡಿ, ಎಷ್ಟು ರೀತಿಯ ಚಾಕ್ಲೇಟ್ಸ್ನ ಜೋಡಿಸಲಾಗಿದೆ. ಎಲ್ಲರೂ ಐಸ್ ಕ್ರೀಮ್ ಫ್ಲೇವರ್ಸ್ನ ಚೂಸ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಹೊಟ್ಟೆಯಲ್ಲಿ ಜಾಗ ಇಲ್ಲ, ಅದಕ್ಕೆ ನಾನು ಐಸ್ ಕ್ರೀಮ್ ತಿನ್ನಲ್ಲ. How is the ice cream? Good? ಇಲ್ಲಿಯ ವೈನರೀಸ್ ಕೂಡ ತುಂಬಾ ಫೇಮಸ್ಸು. ಒಳ್ಳೆ ಸಿಗ್ನೇಚರ್ ವೈನ್ಸನ್ನು ಇಲ್ಲಿ ಕೂತ್ಕೊಂಡು ಸವಿಬೋದು. ಹತ್ತಿರದಲ್ಲಿ ಒಂದು ಫೇಮಸ್ ಆದ ವೈನರಿ ಕೂಡ ಇದೆ, ಏರ್ ಬನ್ ಅಂತ ಅದ್ರ ಹೆಸರು. ವೈನರಿಯಲ್ಲಿ ಸೀಟ್ಸ್ ಯಾವ ಥರ ಹಾಕಿದ್ದಾರೆ ಅಂತ ನೋಡ್ಬೋದು. ಚಳಿ ಇರೋದ್ರಿಂದ ಬೆಚ್ಚಿ ಕೂತ್ಕೊಳ್ಳಿ ಜನಗಳು ಅಂತ ಈ ರೀತಿ ಹಾಕಿದ್ದಾರೆ. ವೈನ್ ಕಾರ್ಡ್ ಅಂತ ಕೊಡ್ತಾರೆ. ಆ ಕಾರ್ಡನ್ನು ಹಾಕಿದ್ರೆ ಯಾವ ವೈನ್ ಬೇಕೋ ಆ ವೈನ್ನ ನೀವು ಕುಡಿಬೋದು ಇಲ್ಲಿ ಕೂತ್ಕೊಂಡು. ವಾವ್, ಬೆಚ್ಚಗಿದೆ. ಈ ಜಾಗದಲ್ಲಿ ಕೂತ್ಕೊಂಡು ನೀವು ಒಂದು ವೈನ್ ಸವಿಬೋದು. ಈಗ ಇಲ್ಲಿ ಹೆಂಗೆ ಅಂದರೆ ವೈನ್ ಕಾರ್ಡ್ ಅಂತ ಕೊಡ್ತಾರೆ, ಗ್ಲಾಸ್ ಕೊಡ್ತಾರೆ. ನೀವು ವೈನ್ ಟೇಸ್ಟ್ ಮಾಡ್ಬೋದು ಯಾವ್ದು ಬೇಕೋ. ಅದಾದಮೇಲೆ ಬಿಲ್ ಕೊಡೋದಂತೆ. ನಾನು ಪಾಸ್ಪೋರ್ಟ್ ತೊಗೊಂಡಿದ್ದಾರೆ ಅವರು. ನೋಡಿ ಇಲ್ಲಿ ಬರಬೇಕು. Going with the glass first. Okay. And you Press that. Okay. And it pouring for you. Okay. Pretty easy. Yeah. ವಾವ್, ಈ ಥರ ವೈನ್ ಯಾವತ್ತೂ ಕುಡ್ದಿಲ್ಲ ನಾನು. You put the sugar. ಈ ಥರ ಜಾಗದಲ್ಲಿ ಬನ್ನಿ ಟ್ರೈ ಮಾಡೋಣ. ನೋಡಿ ಹೇಗಿದೆ ಜಾಗ. ಬೆಚ್ಚಗಿಲ್ಲಿ ಕೂತ್ಕೊಂಡು ಶೇರ್ಸ್ ಮಾಡೋಣ. ಇವೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಸ್ಸು. ಫಸ್ಟ್ ಸಲ ತಿರುಗಿಸ್ಬೇಕು. ಫಸ್ಟ್ ಸಿಪ್ ತೊಗೋಬೇಕು.
ಆಕ್ಸಿಡೈಸೇಷನ್ ಅಂದರೆ ಆಕ್ಸಿಜನ್ ಬಿಡಬೇಕು ಅದಕ್ಕೆ. ಆವಾಗ ವೈನ್ದು ನೋಟ್ಸ್ ಓಪನ್ ಆಗುತ್ತೆ. ಇಸ್ರೇಲಲ್ಲಿ ಕಲ್ತಿದ್ದೆ ಇದನ್ನು ಹೆಂಗೆ ಕುಡಿಬೇಕು ಅಂತ. ಇವಾಗ ಸೆಕೆಂಡ್ ಸಿಪ್. ಜೀವನದ ಸುಖಗಳು ಇಲ್ಲಿ ನೋಡಿ. ನೀವು ಜಗತ್ತಿನ ಬೆಸ್ಟ್ ವಿಸ್ಕಿಗಳನ್ನ ಟ್ರೈ ಮಾಡ್ಬೋದು. ವಾವ್, 30 ವರ್ಷದ ವಿಸ್ಕಿನೂ ಇದೆ ಇಲ್ಲಿ. ಒಂದ್ಸಲಿ ಲೈಫಲ್ಲಿ ಟ್ರೈ ಮಾಡಲೇಬೇಕಾದಂಥ ಅನುಭವ. ತುಂಬ ಚೆನ್ನಾಗಿತ್ತು. $27 ಖರ್ಚಾಯಿತು. ಆದರೂ ಅಲ್ಲಿ ಕೂತು ಆ ಬೆಚ್ಚಗಿನ ಫೀಲಿಂಗ್ ತೊಗೊಂಡಿದ್ದು, ಇಂತಹ ಲೊಕೇಶನಲ್ಲಿ ಈ ಥರ ಒಂದು ಜಾಗವನ್ನು ಎಂಜಾಯ್ ಮಾಡಿದ್ದು ಮನಸ್ಸಿಗೆ ತುಂಬ ತೃಪ್ತಿ ನೀಡ್ತು. ಈ ಥರ ಎಕ್ಸ್ಪೀರಿಯನ್ಸಸ್ಸೇ ನಿಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ನ ಓವರ್ ಆಲ್ ಫೀಲಿಂಗ್ ಕೊಡೋದು. ಇಪ್ಪತ್ತು ನಿಮಿಷದಲ್ಲಿ ಬಸ್ ಇದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಬಸ್ ಬರುತ್ತೆ. ಚೈನೀಸ್ ಜನ ಬರ್ತಾರೆ ಇಲ್ಲಿ ಟೂರಿಸಮ್ ಮಾಡೋದಕ್ಕೆ. ಅವ್ರ ಆಶ್ಚರ್ಯ ಆಯಿತು. ನಾನು 2-3 ಪದ ಅವ್ರ ಪದ ಮಾತಾಡಿದೆ ಭಾಷೆ. ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಿದ್ರು. ನಾನು ಅದಕ್ಕೆ ಚೈನಾ ಟ್ರಾವೆಲ್ ಮಾಡಿದ್ದೀನಿ ಗುರು ಅಂದೆ. ಬಸ್ ಬಂತು. ಸೊ ಇಲ್ಲೆಲ್ಲ ಬಸ್ಸನ್ನು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಕಾರ್ಡ್ ಇರಬೇಕು, ವೀಸಾ ಕಾರ್ಡು. ಬಸ್ ನೋಡಿ ಹೀಗಿದೆ. ಬಸ್ ಹೊರಡ್ತು. ಇಲ್ಲಿಂದ 21 ಕಿಲೋಮೀಟ್ರು. $4 ತೊಗೊಂಡ್ರು. ಕಾರ್ಡ್ ವರ್ಕ್ ಆಗಲ್ಲ ಅಂದರೆ ಅದಕ್ಕೆ ಕ್ಯಾಶ್ ಕೊಟ್ಟೆ. $50 ಕೊಟ್ಟೆ. $46 ವಾಪಸ್ ಕೊಟ್ಟರು. ಮತ್ತು ಟಿಕೆಟ್ ಕೊಟ್ಟರು. ಭೂಮಿ ಆಕಾಶದ ನಡುವೆ ಬೆಳಗಿನೇಣೆಯ ಹಬ್ಬ, ದೂರ ದಿಗಂತದ ತುಂಬ ಶುಭ್ರ ಮೋಡದ ನೃತ್ಯ. ಯಾವ ಕಲ್ಪನೆ ಜಾಡು ಹಿಡಿದು ಕೊಡುತ್ತಿದೆ ರೂಪ, ಕಣ್ಣಿಗೆಟುಕದ ದೂರ ಹಕ್ಕಿ ಚಿಲಿಪಿಲಿ ಹಾಡು, ಮನಸ್ಸು ತುಂಬುವ ಆಹ್ಲಾದ, ಮಣ್ಣು ವಾಸನೆ ಸ್ವಾದ. ಇದು ಪ್ರಕೃತಿಯೋ, ಪ್ರಕೃತಿ ಸ್ವರೂಪದ ದರ್ಶನವೋ, ಕಣ್ಣು ಬಿಟ್ಟಲ್ಲೆಲ್ಲ ಏನಿದು ಮೋಹಕ ಮಾಟ. ನಾನು ಪ್ರಕೃತಿ ಬೆಸೆದು ಸೌಂದರ್ಯದನುಭವವಾಗಿ ಆನಂದ ಹೊಳೆಯಲ್ಲಿ ಮುಳುಗಿ ಕರಗಿದುದರ ನೆನಪು. ಎಲ್ಲ ನೀರು. ಈಗ ಇಲ್ಲಿ ನಿಂತ್ಕೊಳ್ಳುವಂತಹ ಅವಕಾಶ. ಆಹಾ, ಎಂತ ರೈಡು ಗುರು ಅಲ್ವಾ, ಮಜಾ ಇತ್ತು. ಲೊಕೇಶನ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಹಿಂಗಿದೆ ನೋಡಿ ಹಿಂಭಾಗ. ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೀನಿ. ಫರ್ಗ್ಸ್ ಅಲ್ಲಿ ಫೇಮಸ್ ಇಲ್ಲಿ. ಇವಾಗಷ್ಟೇ ಫುಲ್ಲು ಚಳಿಲಿ ನಡುಗಿ ಬಂದಿದ್ದೀನಿ. ಅದಕ್ಕೆ ಬಿಸಿ ಬಿಸಿಯಾಗಿ ಏನೋ ಕುಡಿಯೋಣ ಅಂತ ನೋಡಿ. ನಿಮ್ಮ ಮೇಲ್ಗಡೆ ಮಾರ್ಷ್ಮೆಲೋ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಡೆಯುವಂತಹ ಇನ್ನೊಂದು ಆ್ಯಕ್ಟಿವಿಟಿ ಹೈಡ್ರೋ ಅಟ್ಯಾಕ್ ಅಂತ. ಒಂದು ರೀತಿ ಶಾರ್ಕ್ ರೂಪದಲ್ಲಿರುತ್ತೆ. ನಿಮ್ಮನ್ನು ಕರ್ಕೊಂಡೋಗಿ ನೀರೊಳಗೆ ಡೈವ್ ಮಾಡಿಸೋದು ಮತ್ತು ಸುತ್ತಾಡಿಸೋದು. ಶಾರ್ಕ್ ಹೆಂಗೆ ಮೂವ್ ಆಗುತ್ತೋ ಅದೇ ರೀತಿ ಮೂವ್ ಆಗೋ ಥರ ಡಿಸೈನ್ ಆಗಿದೆ. ಒಬ್ಬರು ಪೈಲಟ್ ಇರ್ತಾರೆ, ನೀವು ಹಿಂದೆ ಕೂತ್ಕೋಬೇಕು, ಅವ್ರು ಓಡಿಸ್ತಾರೆ, ನೀವು ಫುಲ್ಲು ವ್ಯೂಸ್ನ ಎಂಜಾಯ್ ಮಾಡ್ಬೋದು. ಭಾಳ ಯುನೀಕ್ ಆದ ಎಕ್ಸ್ಪೀರಿಯೆನ್ಸು. ನೋಡಿ ಹೆಂಗೆ ಎದ್ದು ಬರ್ತಾರೆ ಆಚೆಗೆ. ಸೇಮ್ ಶಾರ್ಕ್ ಥರ ಡಿಸೈನ್ ಮಾಡಿದ್ದಾರೆ. ಅಲ್ಲೊಂದು ಶಾರ್ಕ್ ಇದೆ, ಅಲ್ಲೊಂದು ಶಾರ್ಕ್ ಇದೆ. ನಾನೇ ಚೆಲುವಲಿ ಬೆಸೆದು, ನಾನೇ ಪ್ರಕೃತಿಯಾಗಿ, ಹೃದಯ ಹಂದರ ಹಾಡಾಗಿ ವಿಶ್ವ ದರ್ಶನ ಕಂಡೆ. ನಾನೆಂಬ ಚಿಪ್ಪನ್ನು ಒಡೆದು ದಿಶೆ ದಿಶೆಗಳ ತಬ್ಬಿ ಹಿಡಿದು, ತದ್ಯಾತ್ಮ ಭಾವದಿ ನಾನು ನಿಸರ್ಗದ ಆರಾಧಕನಾದೆ. ಹಾಡಾದೆ, ಬಣ್ಣ ಸವಿಸ್ವಾದ ನಿಸರ್ಗ ಸಂಗೀತವಾದೆ. ಹಕ್ಕಿ ಮೋಡ ಮರಗಿಡವಾಗಿ, ಗಿಡದ ಮೇಲಣ ಹೂವಾಗಿ, ಹೊಳೆಯ ಮೇಲಿನೆಲೆಯಾಗಿ, ಸೂರ್ಯ ನೆಳೆಯ ಹೊಳಪಾಗಿ,
ಕಣ್ಣು ಮುಚ್ಚಿ ಒಳಗೆಲ್ಲ ಬಿಚ್ಚಿ ಅಂತರಾತ್ಮ ತೆರೆದಿಟ್ಟೆ. ಆನಂದ ಭಾವದೊಡನೊಂದಾಗಿ ನಿಸರ್ಗದ ಸತ್ಯವನ್ನು ಕಂಡೆ. ಕ್ವೀನ್ಸ್ಟೌನ್ಗೆ ಕ್ವೀನ್ಸ್ಟೌನ್ ಅಂತ ಹೆಸರು ಬಂದಿದ್ದು ಹೇಗೆ? ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಿನ್ನದ ಗಣಿಯ ಕೆಲಸಗಾರರು ಈ ಒಂದು ನಗರದ ಅತ್ಯದ್ಭುತವಾದ ಸೌಂದರ್ಯವನ್ನು ನೋಡಿ ದಿಸ್ ಇಸ್ ಫಿಟ್ ಫಾರ್ ದ ಕ್ವೀನ್, ನಮ್ಮ ಕ್ವೀನ್ ಬಂದರೆ ಉಳ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ನಗರ ಅಂತ ಅಂದ್ಕೊಂಡು ಇದಕ್ಕೆ ಕ್ವೀನ್ಸ್ಟೌನ್ ಅಂತ ಹೆಸರಿಟ್ರು ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಐರ್ಲ್ಯಾಂಡ್ ವಲಸಿಗರು ಇಲ್ಲಿ ಬಂದು ನೆಲೆಸಿದ್ರು. ಸೊ ಐರ್ಲ್ಯಾಂಡಲ್ಲಿ ಕೂಡ ಒಂದು ಕ್ವೀನ್ಸ್ಟೌನ್ ಅಂತ ನಗರ ಇದೆ. ಆ ನಗರದ ನೆನಪಲ್ಲಿ ಈ ನಗರವನ್ನು ಕೂಡ ಕ್ವೀನ್ಸ್ಟೌನ್ ಅಂತ ಹೆಸರಿಟ್ರು. ಕ್ವೀನ್ಸ್ಟೌನ್ ಬಗ್ಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಹೇಳ್ತೀನಿ. ನೀವು ನೋಡ್ತಾ ಇರುವಂತಹ ಶೋಟೋವರ್ ನದಿ ಪ್ರಪಂಚದ ಅತ್ಯಂತ ಸಾಹುಕಾರ ನದಿಯಾಗಿತ್ತು. ಯಾಕೆ ಅಂದರೆ ಇಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಚಿನ್ನದ ನಿಕ್ಷೇಪ ಇದ್ದಂತಹ 2ನೇ ಅತ್ಯಂತ ದೊಡ್ಡ ನದಿ ಇಡೀ ವರ್ಲ್ಡಲ್ಲೇ. ಜನಗಳು ಇದನ್ನ ಹಿಂಡಿ ಇಪ್ಪೆಕಾಯಿ ಮಾಡಿ ಇದ್ರೊಳಗಿದ್ದಂತಹ ರಿಸೋರ್ಸಸ್ನೆಲ್ಲ ಖಾಲಿ ಮಾಡಿಬಿಟ್ರು ಗುರು. ಇಲ್ಲಿರುವಂತಹ ಬಾತುಕೋಳಿಗಳಿಗೆ ನಾವು ಮನುಷ್ಯರು ಮಾಡುವಂತಹ ಅಡ್ವೆಂಚರ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಬಂಜಿ ಜಂಪಿಂಗ್ ಇಂಟ್ರೊಡ್ಯೂಸ್ ಆಗಿದ್ದು, ಹಾಗೆ ಜೆಟ್ ಬೋಟ್ ಸ್ಕೀಯಿಂಗ್ ನಾವೇನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದು ಕೂಡ ಶುರುವಾಗಿದ್ದು ನಾವು ನಿಂತಿರುವಂತಹ ಕ್ವೀನ್ಸ್ಟೌನ್ ನಗರದಲ್ಲಿ. ನೀವು ನೋಡ್ತಾ ಇರುವಂತಹ ಲೇಕ್ ವಕಾತಿಪು ಪ್ರತಿ ದಿವಸ ಮೇಲಕ್ಕೆ ಕೆಳಗೆ ಕೆಳಗೆ ಮೇಲಕ್ಕೆ ಚಲಿಸ್ತಾನೆ ಇರುತ್ತೆ. ಟೈಡ್ಸ್ ಥರ ಸಮುದ್ರದಲ್ಲಿ ಹೈ ಟೈಡ್ ಲೋ ಟೈಡ್ ಆಗುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಲೇಕು ಹೈ ಟೈಡ್ ಲೋ ಟೈಡ್ ಆಗುತ್ತೆ. ಇದನ್ನು ವಿಜ್ಞಾನಿಗಳು ಹೇಳ್ತಾರೆ ಸೀಚ್ ಅಂತ. ಆದರೆ ಪುರಾಣಗಳ ಕಥೆನೇ ಇದಕ್ಕೆ ಬೇರೆ ಒಂದು ಕಥೆಯನ್ನು ಹೇಳುತ್ತೆ. ಮಾವುರಿ ಜನಗಳ ಪ್ರಕಾರ ಈ ಒಂದು ಲೇಕಲ್ಲಿ ಮತಾವನ್ನು ಒಬ್ಬ ರಾಕ್ಷಸ ಇಂದಿಗೂ ಮಲಗಿದ್ದಾನೆ. ಅಂದರೆ ಅವನ್ನ ಸಾಯಿಸಿದ್ರು ಕೂಡ ಅವನ ಹೃದಯವನ್ನು ಸಾಯಿಸೋಕ್ಕಾಗಲಿಲ್ಲ. ಅವನ ಹೃದಯ ಇಂದಿಗೂ ಡಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಬಡಿತಾ ಇರೋದ್ರಿಂದ ಇಂದಿಗೂ ಕೂಡ ಈ ಸರೋವರ ಮೇಲಕ್ಕೆ ಕೆಳಗೆ ಕೆಳಗೆ ಮೇಲಕ್ಕೆ ಬರುತ್ತೆ ಅಂತ ಇವರ ಒಂದು ಮೈಥಾಲಜಿ ಸ್ಟೋರಿ. ಲಾರ್ಡ್ ಆಫ್ ದ ರಿಂಗ್ಸ್ ಇನ್ನು ಸಾಕಷ್ಟು ಹಾಲಿವುಡ್ ಚಿತ್ರದ ಚಿತ್ರೀಕರಣ ಇದೆ ನಗರದ ಸುತ್ತಮುತ್ತಲ ಆಗಿರೋದು. ನೋಡಿ ಅದರ ಲೊಕೇಶನ್ನು ನೀವು ನೋಡಿರುವಂತಹ ಲಾರ್ಡ್ ಆಫ್ ದ ರಿಂಗ್ಸ್ ಸಿನಿಮಾಗೆ ಮ್ಯಾಚ್ ಆಗತ್ತಾ ಅಂತ. ಒಂದು ಸುಂದರವಾದ ದಿವಸವನ್ನು ಮುಗಿಸಿ ವಾಪಸ್ಸು ಬಂದು ತಲುಪಿದ್ದೀವಿ. 4 ಗಂಟೆಗಳ ಸತತವಾದ ಡ್ರೈವಿಂಗ್ನ ನಂತರ ಕ್ವೀನ್ಸ್ಟೌನ್ ನಗರಕ್ಕೆ. ಇವತ್ತು ರಾತ್ರಿ ಊಟ ಒಂದು ಬಹಳ ವಿಶೇಷವಾದ ಜಾಗದಲ್ಲಿ ಮಾಡೋಣ ಅಂತ ಅನ್ಕೋತಾಯಿನಿ. ಇಲ್ಲಿ ಒಂದು ಫೇಮಸ್ ಆದ ಬರ್ಗರ್ ಶಾಪ್ ಇದೆ. ಅಲ್ಲಿ ಬರ್ಗರ್ ತಿನ್ನಲೇಬೇಕಂತೆ, ಒಂದು ಕಂಪಲ್ಸರಿ ಪ್ಲೇಸ್ ಅಂತ ಎಲ್ಲರೂ ರೆಕಮೆಂಡ್ ಮಾಡ್ತಾಯಿದ್ರು. ಅದಕ್ಕೆ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ, ಹೌಸ್ಫುಲ್ ಇದೆ. ವೀಕೆಂಡಲ್ಲಂತೂ ಕಾಲಿಡೋಕ್ಕಾಗಲ್ಲ. ಸ್ಕೀಯಿಂಗ್ ಸೀಸನಲ್ಲಿ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಲೈನ್ ಇರುತ್ತೆ ಅಂತ ಇಲ್ಲಿ ಬರ್ಗರ್ ತಿನ್ನೋದಕ್ಕೋಸ್ಕರ. ಅದೆಂಥ ಬರ್ಗರ್ ಕೊಡ್ತಾರೆ ನಾವು ನೋಡೇ ಬಿಡೋಣ ಬನ್ನಿ. ಕ್ವೀನ್ಸ್ಟೌನ್ ತನ್ನ ನೈಟ್ ಲೈಫು ಕೂಡ ಬಹಳ ಫೇಮಸ್ಸು. ಇದು ನೋಡಿ, ಇದು ಫರ್ಗ್ಸ್ ಬಾರ್ ಅಂದ್ಬಿಟ್ಟು ಇವ್ರದ್ದೇ ಎಲ್ಲ ಇದೆ. ಫರ್ಗ್ಸ್ ಬಾರು ಮತ್ತು ಇವ್ರದ್ದೇ ಬರ್ಗರ್ ರೆಸ್ಟೋರೆಂಟು ಎಲ್ಲ ಕೂತ್ಕೊಂಡು ಬರ್ಗರ್ ತಿಂತಾರೆ ನೋಡ್ಬೋದು. ಇನ್ನು ಆಲ್ರೆಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ನೋಡ್ತಾ ಇದ್ದೀರಾ ನೀವು. ಇಷ್ಟು ಜನಗಳು ಬರ್ಗರ್ ತಿನ್ನೋದಕ್ಕೋಸ್ಕರನೇ ಕಾಯ್ತಾ ಇರೋದು. ನೋಡಿ ಎಷ್ಟು ಜನ ಇದ್ದಾರೆ. ಇವ್ರದ್ದೇ ಒಂದು ಬೇಕರಿ ಕೂಡ ಇದೆ, ಹಾಗೆ ಮಿಸಸ್ ಫರ್ಗ್ ಎಕ್ಸ್ಪ್ರೆಸ್ಸೋ ಮತ್ತು ಐಸ್ ಕ್ರೀಮ್ ಅಂಗಡಿ. ಫಸ್ಟು ಐಸ್ ಕ್ರೀಮ್ ಅಂಗಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಚಳಿ ಇರೋದ್ರಿಂದ ಆಚೆ ಕಡೆ ಎಲ್ಲ ಕಡೆ ಹೀಟರ್ಸ್ ಹಾಕಿದ್ದಾರೆ ನೋಡ್ಬೋದು ನೀವು. ಸೊ ಇದು ಇವರ ಮೆನು ಅಂತೆ. ಇದರಲ್ಲಿ ಡಿಲೆಕ್ಸ್ ಅಂತ ಇದೆಯಂತೆ, ಯಾವುದೋ ಒಂದು ಬರ್ಗರು, ಅದು ಫೇಮಸ್ ಅಂತೆ. ಕ್ವೀನ್ಸ್ಟೌನ್ ನೋಡಿ ಹೆಂಗೆ ಕಾಣುತ್ತೆ. ವಾವ್, ಸ್ಕೀ ಸೀಸನಲ್ಲಿ ಹಿಂಗೆ ಕಾಣುತ್ತಿದ್ದು. ಇಲ್ಲಿ ಎಲ್ಲ ಬಾರಿಸ್ತಾ ಇದ್ದಾರೆ ಬರ್ಗರ್ನ. ಇಲ್ಲ ಫ್ರೆಶ್ ಬರ್ಗರ್ ಮಾಡ್ತಾ ಇದ್ದಾರೆ. ವಾತಾವರಣ ನೋಡಿ ಹೆಂಗಿದೆ ಅಂತ. ಜಗತ್ತಿನ ಆಲ್ಮೋಸ್ಟ್ ಎಲ್ಲ ಪಾಪ್ಯುಲರ್ ಜನಗಳು ಕೂಡ ಇಲ್ಲಿ ಬಂದು ಬರ್ಗರ್ನ ಸೌದಿದ್ದಾರೆ. ಇವತ್ತು ಮಂಡೇ ಸಂಜೆ ಆಗಿರೋದ್ರಿಂದ ಖಾಲಿ ಇದೆ, ಇಲ್ಲಾಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ.
ಬ್ರೆಡ್ ಬಿಸಿ ಮಾಡೋ ಜಾಗ. ನನ್ನ ಬರ್ಗರ್ ಬಂದಿದೆ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ ಗುರು. ದಡಿಯ ಬರ್ಗರ್ ಇದು. ಅಯ್ಯಪ್ಪ, ನೋಡಿ ಹೇಗಿದೆ ಸೈಜ್ ನೋಡಿ. ಸರ್ರಿ ಇದೆ ಮತ್ತೆ ಸೈಜ್. ಎಲ್ಲ ಕಡೆ ಬನ್ನ ಸಾಫ್ಟ್ ಆಗಿರ್ತಾರೆ, ಆದರೆ ಇವರು ಬನ್ನ ಕಡಕ್ ಮಾಡಿದ್ದಾರೆ ನೋಡಿ. ಹಿಂದೆ ನೋಡಿ, ಇನ್ನೊಂದೆರಡು ಬೈಟ್ ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸಖತ್ ಜ್ಯೂಸಿ ಆಗಿದೆ, ಚೀಸ್ ಇದೆ, ಖಾರ ಮತ್ತು ಸ್ವೀಟ್ ಎರಡೂ ಸಾಸ್ಗಳು ಹಾಕಿದ್ದಾರೆ, ಈರುಳ್ಳಿ, ಲೆಟ್ಯೂಸ್ ಹಾಕಿದ್ದಾರೆ, ಮತ್ತು ಪಿಕಲ್ಸ್ ಕೂಡ ಹಾಕಿದ್ದಾರೆ. ಬಿಲ್ಡಪ್ ಕೊಟ್ಟಿದ್ದಕ್ಕೂ ಮೋಸ ಇಲ್ಲ. ನನ್ನ ಎದುರುಗಡೆ ಫ್ರೆಶ್ ಆಗಿ ಮಾಡ್ತಾರೆ ನೋಡಿ. ಬರ್ಗರ್ ಸೂಪರಾಗಿತ್ತು. 5 ನಿಮಿಷದಲ್ಲಿ ಖಾಲಿ ಆಯಿತು. $1150 ಹತ್ತಿರ ಬಿತ್ತು. $20 ನ್ಯೂಜಿಲ್ಯಾಂಡ್ ಡಾಲರ್ಸ್. ಎಕ್ಸ್ಪೆನ್ಸಿವ್, ಬಟ್ ನಮಗೆ ಎಕ್ಸ್ಪೆನ್ಸಿವ್. ಇಲ್ಲಿವರೆಗೆ $20 ಅಂದರೆ ಒಂದು $20 ಖರ್ಚು ಮಾಡಿದಂಗೆ ನಾರ್ಮಲ್. ಅನ್ನದಾತೋ ಸುಖಿ ಬಾಬಾ. ಈಗ ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಮೇಡಮ್ ಕೇಳ್ತಿದ್ರೆ ಯಾವ ಫೇಮಸ್ ಇಲ್ಲಿ ಅಂತ. ಫಸ್ಟ್ ಫೇಮಸ್ ಬಾಸ್ಟನ್ ಕ್ರೀಮ್ ಡೋನಟ್. ಓಕೆ ಮೇಡಮ್, ಒನ್ ಫಾರ್ ಮೀ. ಯಾ, ನಥಿಂಗ್. ಐ ವಿಲ್ ಓನ್ಲಿ ಟ್ರೈ ದ ದೇರ್ ಟು ಐ ಟ್ರೈಡ್ ದ ಬೆಸ್ಟ್. ಸೊ ಹಿಯರ್ ಆಲ್ಸೋ ಐ ವಿಲ್ ಟ್ರೈ ದ ಬೆಸ್ಟ್. ಹೋಪ್ಫುಲಿ ಇಟ್ ಟೇಸ್ಟ್ ಗುಡ್. ಸೊ ಬ್ರದರು ಮತ್ತು ಇವರು ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಗೈಸ್ ಫಾರ್ ಹೆಲ್ಪಿಂಗ್ ಅಸ್ ಈಟ್ ಗುಡ್ ಥಿಂಗ್ಸ್. ಓಕೆ, ಸೊ 650 ಕಾರ್ಡಲ್ಲಿ ಕೊಡೋಣ. ಈ ಸ್ಟೇರ್ವೇ ತುಂಬ ಇಷ್ಟ ಆಯಿತು. ಇದು ರೋಡ್ಸ್ನ ಕನೆಕ್ಟ್ ಮಾಡುತ್ತೆ. ಅಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ. ಡೌನ್ ಟೌನಿಗೆ ಕನೆಕ್ಟ್ ಮಾಡುತ್ತೆ. ವೀಕ್ ಡೇಸಲ್ಲಿ ಹೆಚ್ಚಾಗಿ ನಿಮಗೆ ನೈಟ್ ಲೈಫ್ ನೋಡೋದಕ್ಕೆ ಸಿಗಲ್ಲ. ಆದ್ರೂ ಒಂದು ಪೂಲ್ ಬಾರ್ ನನಗೆ ಇಷ್ಟವಾದ ಆಟ ಇದು. ನೋಡಿ, ಇಲ್ಲೇ ಎಣ್ಣೆ ಹೊಡ್ಕೊಂಡು ಇಲ್ಲೇ ಪೂಲ್ ಆಡ್ತಾರೆ ಎಲ್ಲರೂ. ಸೊ ಪೂಲ್ ಕಾಂಪ್ ಅಂದ್ಬಿಟ್ಟು $20 ಎಂಟ್ರಿ. ಹೌಸ್ ಡ್ರಿಂಕು ಇವ್ರಿಗೆ. ಇಲ್ಲಿ ನೋಡಿ, ಡಾರ್ಟ್ ಬೋರ್ಡ್ ಆಡ್ತಾರೆ ಜನಗಳು. ಕ್ವೀನ್ಸ್ ಟೌನ್ ಒಂದು ಪುಟ್ಟ ಮುದ್ದಾದ ನಗರ ಅಂತಲೇ ಕರಿಬೋದು ರೀ. ಸಖತ್ ಇಷ್ಟ ಆಗುತ್ತೆ ಈ ಥರ ನಗರಗಳಲ್ಲಿ ಚಿಲ್ ಮಾಡೋದು.